ಐಸಿಐಸಿ ಬ್ಯಾಂಕ್ ತನ್ನ ಕೆಲ ಹಣಕಾಸು ಸೇವೆಗಳಿಗೆ ಶುಲ್ಕಗಳನ್ನು ಪರಿಷ್ಕರಿಸಿದೆ. ಎಟಿಎಂ ಟ್ರಾನ್ಸಾಕ್ಷನ್, ಡಿಮ್ಯಾಂಡ್ ಡ್ರಾಫ್ಟ್, ಕ್ಯಾಶ್ ಡಿಪಾಸಿಟ್, ಡೆಬಿಟ್ ಕಾರ್ಡ್ ಇತ್ಯಾದಿ ಶುಲ್ಕಗಳನ್ನು ಪರಿಷ್ಕರಿಸಿದೆ. 2025 ಜುಲೈ 1ರಿಂದ ಈ ಹೊಸ ಶುಲ್ಕಗಳು ಜಾರಿಗೆ ಬರಲಿವೆ. ನೀವು ಬ್ಯಾಂಕ್ ಬ್ರಾಂಚ್ಗೆ ಹೋಗಿ ಪದೇ ಪದೇ ಕ್ಯಾಶ್ ವಿಡ್ರಾ ಮಾಡಿದರೆ ಶುಲ್ಕ ಕಟ್ಟಬೇಕಾದಿತ್ತು. ಬೇರೆ ಬ್ಯಾಂಕುಗಳಲ್ಲಿ ಕೂಡ ಈ ಎಲ್ಲಾ ಸೇವೆಗಳಿಗೆ ಶುಲ್ಕ ಇರುತ್ತದೆ. ಸದ್ಯ ಐಸಿಐಸಿ ಬ್ಯಾಂಕ್ ಪರಿಷ್ಕೃತ ದರಗಳ ವಿವರ ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ಐಸಿಐಸಿ ಬ್ಯಾಂಕ್ ಎಟಿಎಂ ಬಳಕೆದಾರರು ಮೆಟ್ರೋ ನಗರಗಳಲ್ಲಿ ಐಸಿಐಸಿ ಬ್ಯಾಂಕ್ಗೆ ಸೇರದ ಬೇರೆ ಬ್ಯಾಂಕುಗಳ ಎಟಿಎಂಗಳಲ್ಲಿ ತಿಂಗಳಿಗೆ 3 ಬಾರಿ ಉಚಿತವಾಗಿ ಟ್ರಾನ್ಸಾಕ್ಷನ್ ನಡೆಸಬಹುದು. ಆದರೆ ಮೇಲಿನ ವಹಿವಾಟಿಗೆ ಶುಲ್ಕ ಏರಿಕೆ ಆಗಿದೆ ಮತ್ತು ಹಣ ವಿಡ್ರಾ ಮಾಡುವುದು ಇತ್ಯಾದಿ ಪ್ರತಿ ಹಣಕಾಸು ವಹಿವಾಟಿಗೆ 23 ರೂಪಾಯಿ ತೀರಬೇಕಾಗುತ್ತದೆ. ಹಣಕಾಸು ಅಲ್ಲದ ಟ್ರಾನ್ಸಾಕ್ಷನ್ಗೆ 8.50 ರೂಪಾಯಿ ಶುಲ್ಕ ಇರುತ್ತದೆ. ಬೆಂಗಳೂರು, ಹೈದರಾಬಾದ್, ಚೆನ್ನೈ, ಮುಂಬೈ, ದೆಹಲಿ ಮತ್ತು ಕೋಲ್ಕತ್ತಾ ನಗರಗಳಲ್ಲಿ ಇದು ಅನ್ವಯವಾಗುತ್ತದೆ. ಈ ಒಂದು ಮಾಹಿತಿ ಐಸಿಐಸಿ ಬ್ಯಾಂಕ್ ಅಕೌಂಟ್ ಹೊಂದಿರುವಂತಹ ನಿಮ್ಮವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ.